ನಮ್ದು ಹೋಲ್ ಗೋಲ್ ಇಸ್ ಟು ಬಿ ಏಬಲ್ ಟು ಫೀಡ್ ಪೀಪಲ್ ವಿತೌಟ್ ಎನಿ ಪ್ರಿಸರ್ವೇಟಿವ್ಸ್ ಎನಿ ಸೋಡಾ. ಶಿವಕೋಟರಿ ಆಚಾರ್ಯದವ್ರು ಬರ್ದಿರೋದು ಒಂದು ಬುಕ್ ಇದೆ, ಒಡ್ಡಾರಾಧನೆ ಅಂತ. ಆ ಬುಕ್ ಅಲ್ಲಿ ಒಂದು ಡಿಶ್ ಇದೆ ಸರ್, ಉದ್ದಿನ ಕಾಳನ್ನ ಮಜ್ಜಿಗೆಯಲ್ಲಿ ನೆನೆಸಿ ಸ್ಟೀಮ್ ಮಾಡಿ ಕೊಡೋರಂತೆ. ಅಲ್ಲಿದ್ದಾಗ ಆಕ್ಚುಲಿ ಅಲ್ಲಿ ಮಧ್ಯಪ್ರದೇಶದಲ್ಲಿ ದೋಸೆ ಮಾಡಕ್ ಬರಲ್ಲ ಯಾರಿಗೂ. ನಮ್ದೊಂದು ಬ್ಯಾಟರ್ ರೆಡಿ ಮಾಡ್ಕೊಂಡ್ವಿ ವಿಚ್ ವರ್ಕ್ ಇನ್ ಆಲ್ ವೆದರ್ಸ್. ಸೊ ನೀವು ಮದುವೆ ಆಗಿದ್ದು ನಿಮ್ದು ವೈಫ್ ಜೊತೆಗೆ ಅಂತ ಹೇಳಿರಿ, ಅದು ಒಂದು ಹೊಸ ಸುದ್ದಿ. ಹೌದು ಸರ್, ಸ್ಪೆಸಿಫೈ ಮಾಡಿ ಹೇಳ್ಬೇಕು. ನಾರ್ಮಲ್ ಉದ್ದಿನ ಬೇಳೆಗಿಂತ ತುಂಬಾ ಜಾಸ್ತಿ ಉಬ್ಬತ್ತು ಉದ್ದಿನ ಕಾಳು. ಇವಾಗ ಇದೆರಡನ್ನು ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಇದನ್ನ ಒಂದು 6 hours ಸರ್ ದೋಸೆ ಆಗಿದೆ. ವಾವ್, ಇಂಥ ದೋಸೆ ರೀ. ಇದನ್ನ ಯಾಕೆ ಅಲ್ಲೆಲ್ಲಿ ಹೋಗ್ಬೇಕು, ನಾವು ಮನೆಯಲ್ಲ ಮಾಡ್ಕೊಳ್ಳೋಣ. ನಮಸ್ಕಾರ ವೀಕ್ಷಕ ಬಂಧುಗಳೇ, ನೋಡಿ ಮತ್ತಿಕೆರೆ 7th ಮೇನ್ ರೋಡಲ್ಲಿದ್ದೀವಿ. ರುಚಿಯ ಬೆನ್ನು ಹತ್ತಿಕೊಂಡು ಮತ್ತೊಂದು ಎಪಿಸೋಡ್ ಮಾಡೋಕ್ಕೆ ಬಂದ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ಇಲ್ಲಿ ಕಾಡಿನಿಂದ ನಾಡಿಗೆ ಬಂದು ಶ್ರೀನಿಧಿ ಅಂತ ಈ ಬ್ಯಾಟರ್ಸ್ ಮಾಡ್ತಾರೆ, ಇಡ್ಲಿ ದೋಸೆ ಬ್ಯಾಟರ್ಸು. ಅವರೇ ಕಾಡಿನಲ್ಲಿದ್ದು ಅನಿವಾರ್ಯ ಕಾರಣಗಳಿಂದ ಅದನ್ನೆಲ್ಲ ಅಳವಡಿಸ್ಕೊಂಡು ಕಲ್ತ್ರಂತೆ, ಎಕ್ಸ್ಪೆರಿಮೆಂಟ್ ಮಾಡಿ ಅದ್ಭುತವಾಗಿ ಬರ್ತದೆ. ನಾನು ಟೇಸ್ಟ್ ಮಾಡಿದ ನಂತರ ಇಲ್ಲಿ ಬಂದಿದ್ದೀನಿ, ಒಂದು ಎಪಿಸೋಡ್ ಮಾಡಿ ನಿಮ್ಗೆ ತೋರಿಸೋಣಂಥ ರೆಸಿಪಿ. ಬನ್ನಿ ಶ್ರೀನಿಧಿಯವ್ರಿಗೆ ಮೀಟ್ ಆಗೋಣ, ಅವ್ರ ಕತೆ ಕೇಳೋಣ. ಅವರು ಒಂದು ರೆಸಿಪಿ ಮಾಡಿ ತೋರಿಸ್ತಾರೆ, ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೋಬೋದು ಬ್ಯಾಟರ್ಗಳನ್ನು. ಹಾಗೆಯೇ ಅವರಿಗೆ ಫೋನ್ ಮಾಡಿದ್ರೆ ಅವ್ರು ನಿಮ್ಮ ಮನೆಗೆ ತಲುಪಿಸ್ತಾರೆ. ಅದ್ಭುತವಾದ ರುಚಿಕರವಾದ ಬ್ಯಾಟರ್ಸು ಅಗ್ಗದ ಬೆಲೆಯಲ್ಲಿ. ಬನ್ನಿ ಶ್ರೀನಿಧಿಯವ್ರು ಮೀಟ್ ಆಗ್ಬಿಟ್ಟು ಅವ್ರ ಕತೆ ಕೇಳ್ಬಿಟ್ಟು ಆ ಬ್ಯಾಟರ್ನ ಯಾವ ರೀತಿ ಮಾಡ್ತಾರೆ ನೋಡ್ಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ವೀಕ್ಷಕರೇ, ಶ್ರೀನಿಧಿಯವರು ಇವಾಗಲೇ ಹೇಳಿದೆ, ಕಾಡಿಂದ ನಾಡಿಗೆ ಬಂದು ಅದ್ಭುತವಾಗಿ ಇಲ್ಲಿ ನಮಗೆ ರುಚಿಕರವಾದ ಒಂದು ಬ್ಯಾಟರ್ ಕೊಟ್ಟರು. ಅದು ನಮಗೆ ಅದು ಪುಳಕಿತ ಆಗ್ಬಿಟ್ವಿ ಆ ರುಚಿ ನೋಡಿ. ಅದು ಹೆಂಗೆ ಅಂತ ಕೇಳಿದಾಗ ಅವ್ರದ್ದೊಂದು ಕತೆ ಇದೆ, ಆ ಕಥೆನ ಹೇಳ್ತಾ ನಿಮ್ಗೆ ತೋರಿಸ್ತೀನಿ ಅಂದರು. ಬಂದುಬಿಟ್ಟಿದ್ವಿ ಸರ್, ಕಾಡಿಂದ ಬಂದು ನಾಡಲ್ಲಿ ನಿಮ್ಗೊಂದು ಕತೆ ಇದೆ ಅಂದ್ರಿ. ಅದೇ ನಾವು ಮೊನ್ನೆ ಮಾತಾಡ್ತಾ ಇದ್ವಿ. ಆಕ್ಚುಲಿ ಏನು ಅಂದ್ರೆ, ನಾನು ಹುಟ್ಟು ಬೆಳೆದಿದ್ದೆ ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿರೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ. ಓಕೆ ಓಕೆ. ಅದು ನಮ್ಮ ಸಿಟಿ ಮಧ್ಯದಲ್ಲಿರೋ ಒಂದು ಚಿಕ್ಕ ಕಾಡು ತರ ಇರೋದ್ರಿಂದ ಅಲ್ಲಿ ತುಂಬಾ ಹಾವುಗಳಿರೋದು. ನನಗೆ ಯಾವಾಗ ಚಿಕ್ಕ ವಯಸ್ಸಲ್ಲಿ ಕಾಲಿಲ್ದಿರೋ ಒಂದು ಪ್ರಾಣಿ ಹೇಗೆ ಓಡಾಡುತ್ತೆ ಅನ್ನೋದು ತುಂಬಾ ಕುತೂಹಲ. ಯಾವಾಗ್ಲೂ ಒಂದು ಹಾವು ಮೇಲೆ ಯಾರೋ ಸೈಕಲ್ ಹಚ್ಕೊಂಡು ಹೋಗಿದ್ದಾಗ ಆ ಹಾವನ್ನ ಎತ್ಕೊಂಡು ಅಲ್ಲಿ ಒಂದು ಸೆಂಟರ್ ಫಾರ್ ಎಕಲಾಜಿಕಲ್ ಸೈನ್ಸಸ್ ಅಂತ ಇತ್ತು, ಅಲ್ಲೊಬ್ರು ಲೇಡಿ ಹಾವು ಹಿಡಿಯೋರು, ಅವ್ರ ತ ತಗೊಂಡೋಗಿದ್ದೆ. ಫಸ್ಟ್ ತಗೊಂಡೋದಾಗ ಅವರು ನನಗೆ ತುಂಬಾ ಬೈದು, ಇದು ವಿಷ ಹಾವು, ನಿನ್ ಕೈಯಲ್ಲಿ ಯಾಕೆ ಎತ್ಕೊಂಡೆ ಅಂತ ಎಲ್ಲ ಹೇಳಿ ಮುಂದಿನ ದಿವಸದಿಂದ ನಂಗೆ ಅದ್ರ ಬಗ್ಗೆ ಹೇಳ್ಕೊಡಕ್ ಶುರು ಮಾಡಿದ್ರು. ಹಾವು ಹೆಂಗ್ ಹಿಡಿಯೋದು, ಹೆಂಗ್ ಐಡೆಂಟಿಫೈ ಮಾಡೋದು ಮೊದಲು. ಅವಾಗ ಅಲ್ಲಿ ಸ್ನೇಕ್ ರೆಸ್ಕ್ಯೂ ಅಂತ ಶುರು ಮಾಡ್ಕೊಂಡೆ. ಅಲ್ಲಿಂದ ವೈಲ್ಡ್ ಲೈಫ್ ಕಡೆಗೆ ನಿಧಾನಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಬೆಳೀತಾ ಹೋಯ್ತು, ಪಕ್ಷಿಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ. ಅಲ್ಲಿಂದ ನಿಧಾನಕ್ಕೆ ಆಗುಂಬೆಲಿದ್ದೆ ಒಂದು ಸ್ವಲ್ಪ ತಿಂಗಳು, ಹೊನ್ನೆಮರಡೂಲ್ ಒಂದ್ ಸ್ವಲ್ಪ ತಿಂಗಳಿದ್ದೆ. ಆಗುಂಬೆಲಿ ಕಾಳಿಂಗ ಸರ್ಪಗಳ ಮೇಲೆ ಒಂದು ರಿಸರ್ಚ್ ನಡೀತಾ ಇತ್ತು, ಅಲ್ಲಿ ಕಲಿಯಕ್ ಹೋಗಿದ್ದೆ. ಸೊ ಅದೆಲ್ಲ ಮುಗಿಸಿ ಬೆಂಗಳೂರಿಗೆ ಏನಕ್ಕೋ ವಾಪಸ್ ಬಂದಾಗ ಮಧ್ಯಪ್ರದೇಶಲ್ಲಿ ಟೈಗರ್ ರಿಸರ್ವ್ ಬಂದಿದೆ, ಪೆಂಚ್ ಟೈಗರ್ ರಿಸರ್ವ್ ಅಂತ. ಪೆಂಚ್ ಅಂತ, ಪೆಂಚ್, ಕಾನ್ಹಾ, ಬಾಂಧವಗಢ್ ಮತ್ತೆ ಪನ್ನಾ, ಈ 4 ಟೈಗರ್ ರಿಸರ್ವ್ ಅಲ್ಲಿ ಒಂದು ಟಾಪ್ ಎಂಡ್ ಲಕ್ಸುರಿ ಲಾಡ್ಜ್ ಬರ್ತಾ ಇದೆ. ಅಲ್ಲಿ ನ್ಯಾಚುರಲಿಸ್ಟ್ ಅಂತ ಬೇಕು, ಟ್ರೈ ಮಾಡ್ತೀಯಾ ಅಂತ ಯಾರು ಹೇಳಿದ್ರು. ಸೊ ಅಲ್ಲಿ ಹೋಗಿ, ದಿಸ್ ವಾಸ್ ಇನ್ 2007. ಅವಾಗ ಅಲ್ಲಿ ಹೋಗಿ ಅಲ್ಲಿ ಟ್ರೈನ್ ಆಗಿ ಅಲ್ಲಿ ಬರೋ ಜನರನ್ನ ಕಾಡು ತೋರಿಸಿ, ಹುಲಿ ಹುಡುಕಿ, ವಿ ಡಿಡ್ ಅ ಲಾಟ್ ಆಫ್ ಥಿಂಗ್ಸ್. ನಮ್ ಜಾಬ್ ಏನು ಅಂದ್ರೆ, ಯಾರಾದ್ರೂ ಗೆಸ್ಟ್ ರೆಸಾರ್ಟ್ ಒಳಗೆ ಬಂದ್ರೆ ಅವ್ರು ಬಂದಾಗಿಂದ ಅವ್ರು ಹೋಗೋವರೆಗೂ ಅವ್ರ ಜೊತೆ ಇದ್ದು ಅವ್ರಿಗೆ ಕಾಡು ತೋರಿಸಿ, ಕಾಡಿನ ಬಗ್ಗೆ ಹೇಳಿ, ಬರೋ ಮಕ್ಕಳಿಗೆ ಕಾಡು ಏನಕ್ಕೆ ಉಳಿಸ್ಬೇಕು, ಏನಕ್ಕೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಕಾನ್ಸರ್ವೇಷನ್ ಓರಿಯೆಂಟೆಡ್ ಗೈಡಿಂಗ್ ಮಾಡ್ತಾ ಇದ್ದೆ. ಕರೆಕ್ಟ್. ಸುಮಾರು ವರ್ಷ ಅದ್ ಮಾಡಿ ಅದೇ ಹೋಟೆಲ್ ಅಲ್ಲಿ ಮ್ಯಾನೇಜರ್ ಆಗಿ 1-2 ವರ್ಷ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಅಲ್ಲಿದ್ದಾಗ ಆಕ್ಚುಲಿ ಅಲ್ಲಿ ಮಧ್ಯಪ್ರದೇಶದಲ್ಲಿ ದೋಸೆ ಮಾಡಕ್ ಬರಲ್ಲ ಯಾರಿಗೂ. ದೋಸೆ ಇಡ್ಲಿ ಹಿಟ್ಟೆ ರುಬ್ಬಕ್ ಬರಲ್ಲ. ಜೊತೆಗೆ ಅಲ್ಲಿ ಟೆಂಪರೇಚರ್ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್. ಸಮ್ಮರ್ ಅಲ್ಲಿ 46-47 ಡಿಗ್ರೀಸ್ ವರ್ಗೂ ಹೋಗುತ್ತೆ, ವಿಂಟರ್ಸ್ ಅಲ್ಲಿ 0 ವರ್ಗೂ ಕೂಡ ಬೀಳುತ್ತೆ. ಸೊ ಅಲ್ಲಿ ನಾನು ನನ್ನ ಹೆಂಡತಿ ಆಕ್ಚುಲಿ ಹೇಗೆ ನಾವು ಇಲ್ಲಿ ದೋಸೆ ಹಿಟ್ಟು ನಾವೇ ಮಾಡ್ಕೊಳ್ಳೋದು ಈ ಎಕ್ಸ್ಟ್ರೀಮ್ ಅಲ್ಲಿ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾ ನಮ್ದೊಂದು ಬ್ಯಾಟರ್ ರೆಡಿ ಮಾಡ್ಕೊಂಡ್ವಿ ವಿಚ್ ವರ್ಕ್ ಇನ್ ಆಲ್ ವೆದರ್ಸ್. So we didn't have to worry about summer or winter. ಕನ್ಸಿಸ್ಟೆಂಟ್ ಆಗಿ. ಸೊ ವಿ ಫಿಕ್ಸ್ಡ್ ಆನ್ ಟು ದಟ್. ಆಮೇಲೆ ಇಷ್ಟು ವರ್ಷ ಆಲ್ಮೋಸ್ಟ್ 18 ವರ್ಷದಿಂದ ಮನೆಯಿಂದ ಈಚೆ ಇದ್ದೆ. ಊಟದ ಮೇಲೆ ಇದು ಸಿಕ್ಕಾಪಟ್ಟೆ ಅಕ್ಕರೆ ಆಸೆ ಎಲ್ಲ. ಸೊ ಮನೇಲಿ ಏನಾದ್ರು ಮಾಡೋಣ ಅಂತ ಕಾಡು ಬಿಟ್ಟು ವಾಪಸ್ ನಾಡಕ್ ಬಂದು ಇವಾಗ ಇಲ್ಲಿ ನಮ್ದು ಅಂತ ಒಂದು ಚಿಕ್ಕದಾಗಿ ಬ್ಯಾಟರ್ಸ್ ಮಾಡೋಣ ಅಂತ ಶುರು ಮಾಡ್ತಾ ಇದೀವಿ. ಅಂತಿಂತ ನಾಡಲ್ಲ, ನಮ್ಮ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ. ಹೌದು ಹೌದು, ಅಬ್ಸಲ್ಯೂಟ್ಲಿ. ಈ ನಾಡಲ್ಲಿ ಊಟಕ್ಕೆ ಅಭಿರುಚಿ ಸಿಕ್ಕಾಪಟ್ಟೆ. ಹೌದು, ರುಚಿಗೆ ಸಿಕ್ಕಾಪಟ್ಟೆ ಒಂದು ಒಲವು. ಅಬ್ಸಲ್ಯೂಟ್ಲಿ. ಒಳ್ಳೆ ರುಚಿ ಸಿಗುತ್ತಂದ್ರೆ ಅದಕ್ಕೊಂದು ದೊಡ್ಡ ಕ್ಯೂ ನೋಡೇ ಬಿಡ್ತೀವಿ ನಾವು ಹೋಟೆಲ್ ಮುಂದೆ. ಹೌದು. ಸೊ ಅದು ಬೆಂಗಳೂರು. ಸೊ ಬೆಂಗಳೂರಲ್ಲಿ ಮತ್ತಿಕೆರೆಲಿದ್ದೀರಿ ನೀವು. ಇವತ್ತು ಒಂದು ಕತೆ ನಮಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು.
ಕಥೆ ಒಟ್ಟಿಗೆ ನೀವು ಕಲ್ತಿರೋ ಬ್ಯಾಟರ್ ಅಲ್ಲಿ ಎಲ್ಲ ಕಂಡೀಷನ್ಸ್ ಅಬ್ಸಲ್ಯೂಟ್ಲಿ. ಆ ಒಂದು ಅದ್ಭುತವಾದ ಬ್ಯಾಟರ್ ನಾನು ರುಚಿ ನೋಡಿನಿ ಸರ್. ಹೌದು, ನಿಮ್ಮ ತಗೊಂಡ್ಬಿಟ್ಟು ಅವ್ರಿಗೆ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ. ನಾವು ತಗೊಂಡು ರುಚಿ ನೋಡಿ ಆಮೇಲೆ ಬಂದಿದ್ದೀವಿ ವೀಕ್ಷಕರೇ. ಸೊ ನಮಗೆ ಮನೆ ಅಳತೆಗೆ ನೀವು ಮಾಡೋ ಒಂದು ಕಲ್ತಿರೋ ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಗೆ ಬಂದು ಉದ್ಭವ ಆಗಿದೆಯಲ್ಲ ರೆಸಿಪಿ, ಅದನ್ನು ತೋರಿಸಿ. ಶೋರ್ ಸರ್. ನಿಮ್ಮ ಕಾಡಿನ ಒಂದು ರಹಸ್ಯದ ರೆಸಿಪಿ ಸರ್. ಅಬ್ಸಲ್ಯೂಟ್ಲಿ. ನಾವು ಯೂಶಲಿ ಇವಾಗ ಮಾರೋದ್ರಿಂದ ಸ್ವಲ್ಪ ದೊಡ್ಡ ಬ್ಯಾಚಲ್ಲಿ ಮಾಡ್ತೀವಿ. ಬಟ್ ಮನೆಯಲ್ಲಿ ಈಸಿ ಆಗ್ಲಿ ಅಂತ ನಾನು ಚಿಕ್ಕದಾಗಿ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಂಗ್ರೀಡಿಯೆಂಟ್ಸ್ ಏನೇನಿದೆ ನೋಡೋಣ. ಸೊ ನಮ್ಮ ಹತ್ರ 1/4 kg ಉದ್ದಿನ ಕಾಳಿದೆ. 1/4 kg ಇದು. ಎಲ್ಲರೂ ಉದ್ದಿನ ಬೇಳೆ ಯೂಸ್ ಮಾಡ್ತಾರೆ. ನಮ್ಮ ಬ್ಯಾಟರ್ ಅಲ್ಲಿ ಉದ್ದಿನ ಕಾಳು ವರ್ಕ್ಸ್ ಅಮೇಸಿಂಗ್. ನಮ್ಮ ಪ್ರಕಾರ, ನನ್ನ ಹೆಂಡತಿ ಪ್ರಕಾರ ಆಕ್ಚುಲಿ ಉದ್ದಿನ ಕಾಳಿಂದಾನೆ ನಮ್ಮ ಬ್ಯಾಟರ್ ಉಬ್ಬೋದು ಎನಿ ಕಂಡೀಷನ್ ಅಲ್ಲಿ. ಸೊ ಉದ್ದಿನ ಕಾಳು 1/4 kg. ಹೌದು. ಅದಕ್ಕೆ ಒಂದು 850 ಗ್ರಾಮ್ ಅಷ್ಟು ಅಕ್ಕಿ. 850 ಗ್ರಾಮ್ ಅಷ್ಟು ಅಕ್ಕಿ ಆದ್ಮೇಲೆ ಸರ್ 50 ಗ್ರಾಮ್ ಕಡಲೆಬೇಳೆ, 50 ಗ್ರಾಮ್ ತೊಗರಿಬೇಳೆ. ಅದಾದ್ಮೇಲೆ ಮೆಂತ್ಯ ಒಂದು 10 ರಿಂದ 12 ಗ್ರಾಮ್. ಸರಿ ಸರ್. ಕೊನೆಯಲ್ಲಿ ನಾವು ಅವಲಕ್ಕಿ ಯೂಸ್ ಮಾಡ್ತೀವಿ. ಇದು ಒಂದು 150 ಗ್ರಾಮ್. ಇದು ಕೊನೆಯಲ್ಲಿ ಬರುತ್ತೆ. ಈಗ ಸದ್ಯಕ್ಕೆ ಇದ್ರ ಬಗ್ಗೆ ಯೋಚಿಸೋದು ಬೇಡ. ಈ ಅಕ್ಕಿ ಅಂದ್ರಲ್ಲ, ಇದು ಯಾವುದೇ ಅಕ್ಕಿ ಇಟ್ಕೋಬೇಕಾ, ಯಾವ ಪರ್ಟಿಕ್ಯುಲರ್ ಅಕ್ಕಿ ಇದೆಯಾ ಸರ್? ಯಾವ ಅಕ್ಕಿ ಆದ್ರೂ ವರ್ಕ್ ಆಗುತ್ತೆ. ನಾವು ಯೂಸ್ ಮಾಡೋದು ದೋಸೆ ಅಕ್ಕಿ. ದೋಸೆ ಅಕ್ಕಿ ಅದ್ಭುತವಾಗಿ ಬರ್ತಾ ಇದೆ. ಸೊ ದೋಸೆ ಅಕ್ಕಿನೇ ಯೂಸ್ ಮಾಡ್ಬೋದು. ಬಟ್ ನೀವು ಹಾಗೆ ಅಂತ ಸೋನಾ ಮಸೂರಿ ಯೂಸ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಫಸ್ಟ್ ಉದ್ದಿನ ಕಾಳನ್ನ ನೆನ್ಸ್ಕೊಂಡ್ಬಿಡೋಣ ತೊಳ್ಕೊಂಡು. 1/4 kg ಉದ್ದಿನ ಕಾಳು. ಉದ್ದಿನ ಕಾಳಲ್ಲಿ ಯಾವಾಗ್ಲೂ ಒಂಚೂರು ಧೂಳಿರುತ್ತೆ ಸರ್. ಉದ್ದಿನ ಬೇಳೆಗಿಂತ ಜಾಸ್ತಿ ಧೂಳಿರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು, ಒಂದು 2-3 ಸತಿ. ಕಿಚನ್ ನೋಡಿ ನನಗೇನೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ಬಿಡ್ತು. ಅಷ್ಟು ಒಂದು 5 ಸ್ಟಾರ್ ಹೋಟೆಲ್ ತರ ಮಾಡಿದ ಕಿಚನ್, ಹೈಜಿನಿಕ್ ಆಗಿ. ನಾವು ಒಂದ್ಸತಿ ಅಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಆಕ್ಚುಲಿ ಉದ್ದಿನ ಬೇಳೆಲಿ ಟ್ರೈ ಮಾಡಿದ್ದು. ಉದ್ದಿನ ಬೇಳೆಲಿ ಟ್ರೈ ಮಾಡ್ಬಿಟ್ಟು ವಿಂಟರ್, ಪೀಕ್ ವಿಂಟರ್, ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಟೆಂಪರೇಚರ್ 2 ರಿಂದ 3 ಡಿಗ್ರಿ ಇತ್ತು. ಒಂದ್ಸತಿ ಎಲ್ಲ ಬಿಟ್ಟಿದೀವಿ. ಆಲ್ಮೋಸ್ಟ್ 4 ಡೇಸ್ ಅದು ಹಿಟ್ಟು ಬರ್ಲಿಲ್ಲ. ಅದಾದ್ಮೇಲೆ ಅಲ್ಲಿರೋರು ಯಾರೋ ಒಬ್ರು ಹೇಳಿದ್ರು, ಒಂದ್ಸತಿ ಉದ್ದಿನ ಕಾಳು ಟ್ರೈ ಮಾಡಿ, ಅದು ಯೂಶಲಿ ಚೆನ್ನಾಗಿ ಒದಗ್ ಬರುತ್ತೆ ಅಂತ. ಅದು ಟ್ರೈ ಮಾಡಿದಾಗ ನಮ್ಗೆ ಏನು ಟೈಮೇ ತಗೊಳ್ಳಿಲ್ಲ. ಸರಿ, ಒಂದ್ 3 ಸಲ ತೊಳ್ಕೊಂಡ್ರಿ? 3 ಸಲ ತೊಳೆದು ಅದಕ್ಕೆ ಡಬಲ್ ಆಗೋಷ್ಟು ನೀರು ಹಾಕಿ ಅದನ್ನ ಬಿಟ್ಬಿಡ್ತೀವಿ ಸರ್. ಆಮೇಲೆ ಅಕ್ಕಿನೂ ಅಷ್ಟೇ, ಅಕ್ಕಿಲೇನ್ ಜಾಸ್ತಿ ಧೂಳಿರಲ್ಲ, 1-2 ಸಲ ತೊಳ್ಕೊಂಡ್ರೆ ಸಾಕು. ಸೊ ಒಂದೇ ಒಂದು ನಾಪ್ಕ ಇಟ್ಕೋಬೇಕಾಗಿರೋದು ಏನು ಅಂದ್ರೆ, ಉದ್ದಿನ ಬೇಳೆ ಅಕ್ಕಿನ ಮಿಕ್ಸ್ ಮಾಡೋಂಗಿಲ್ಲ. ಉದ್ದಿನ ಬೇಳೆ ನೆನ್ಸಿರೋದಕ್ಕೆ ನಾವು ಕಡಲೆಬೇಳೆ, ತೊಗರಿಬೇಳೆ, ಮೆಂತ್ಯ, ಇದು 3 ಹಾಕೋಬಹುದು. ಸೊ ಇದನ್ನ ಒಂದು 6 to 7 hours ನೆನೆಯಕ್ಕೆ ಬಿಟ್ಬಿಡೋದು ಬೆಟರ್. 6 to 7 hours ಬಿಟ್ಟು ಆಮೇಲೆ ಇದನ್ನ ರುಬ್ಬೋದು. ಅವಲಕ್ಕಿನ ಮಾತ್ರ ಕೊನೆ 1 hour ಅಲ್ಲಿ ಮಾತ್ರ ಅಕ್ಕಿ ಜೊತೆ ನೆನೆಸ್ಬೇಕು. ಅವಲಕ್ಕಿ ಮುಂಚೆನೆ ಹಾಕಿದ್ರೆ ಕರ್ಗೋಗುತ್ತೆ. ಸರ್ ಬನ್ನಿ ಸರ್. ಮತ್ತೆ 7 hours ಬಿಟ್ಟು ಬರ್ತೀವಿ ನಾವು. ಅಫ್ಕೋರ್ಸ್ ಸರ್. ಇಡ್ಲಿಗೆ ನನಗೆ ಅವಾಗಿನ ತಲೆಯಲ್ಲಿ ಓಡ್ತಾ ಇದೆ, ಹೆಸರು ಬಹಳ ವಿಚಿತ್ರವಾಗಿ ವಿಶೇಷವಾಗಿ. ಹೌದು, ಹೆಂಗೆ ಸರ್? ತುಂಬಾ ಜನ ಏನ್ ಅನ್ಕೋತಾರೆ, ಇಡ್ಲಿಗೋಸ್ಕರ ಇಡ್ಲಿಗೆ ಅನ್ಕೋತಾರೆ. ಹಾಗಲ್ಲ. ಆಕ್ಚುಲಿ ಈ ಇಡ್ಲಿ ಇನ್ವೆಂಟ್ ಆಗಿದ್ದು ಇಂಡೋನೇಷ್ಯಾಲಂತೆ. ಇಂಡೋನೇಷ್ಯಾಲಿರೋ ಹಿಂದೂ ಕಿಂಗ್ಸ್ ಅಲ್ಲಿ ಅವ್ರ ಕಿಚನ್ಸ್ ಅಲ್ಲಿ ಇನ್ವೆಂಟ್ ಆಗಿದ್ದು ಇಡ್ಲಿ ಅಂತೆ. ಇಡ್ಲಿ ನಮ್ಮ ಮೈಸೂರದಲ್ವಾ? ಅಲ್ವಂತೆ, ಕರ್ನಾಟಕದ ಇಂಡಿಯಾ. ಬಟ್ 920ನೇ ಇಸ್ವಿಲಿ ಶಿವಕೋಟರಿ ಆಚಾರ್ಯದವ್ರು ಬರ್ದಿರೋದು ಒಂದು ಬುಕ್ ಇದೆ, ಒಡ್ಡಾರಾಧನೆ ಅಂತ. ಆ ಬುಕ್ ಅಲ್ಲಿ ಒಂದು ಡಿಶ್ ಇದೆ ಸರ್. ಉದ್ದಿನ ಕಾಳನ್ನ ಮಜ್ಜಿಗೆಯಲ್ಲಿ ನೆನೆಸಿ ಸ್ಟೀಮ್ ಮಾಡಿ ಕೊಡೋರಂತೆ. ಆ ಡಿಶ್ ಹೆಸರು ಇಡ್ಡಲಿಗೆ. ಸೊ ದ ಫಸ್ಟ್ ರೆಫರೆನ್ಸ್ ಫಾರ್ ಸಮಥಿಂಗ್ ದಟ್ ಲುಕ್ ಲೈಕ್ ಇಡ್ಲಿ ಫಾರ್ ಕರ್ನಾಟಕ ಇಸ್ ಇಡ್ಡಲಿಗೆ. ಅಲ್ಲಿಂದ ಇಡ್ಡಲಿಗೆ ಹೆಸರು ತಗೊಂಡೆ ಸರ್. ವೀಕ್ಷಕರೇ, ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಹಾಕಿ. ಇಡ್ಡಲಿಗೆ ಅಂತ ಇದರ ಒಂದು ಮೂಲ ಹೆಸರು ಇಡ್ಲಿದು. ಸಿಗೋಣ ಮತ್ತೆ ಸರ್. 7 hours ಸರ್. ಬಂದ್ಬಿಡ್ತೀನಿ. ಸರ್ ಮತ್ತೆ ಬಂದ್ವಿ ನಾವು. 7 hours ಬಿಟ್ಟು ಬಂದಿದೀವಿ. ಏನಾಗಿದೆ ನೋಡಿ. ಸೊ ಇದಕ್ಕೆ ನಾನು 1 hour ಮುಂಚೆ ಅವಲಕ್ಕಿ ಹಾಕಿದೀನಿ. ಸೊ ಅವಲಕ್ಕಿ ಹಾಕಿರೋದ್ರಿಂದ ಇವಾಗ ನೀರೇ ಇಲ್ದಿರೋ ಲೆವೆಲ್ ಉಬ್ಬಿಟ್ಟಿದೆ. ಸರ್ ಅವಲಕ್ಕಿನ 1 hour ಮುಂಚೆ ಹಾಕಿದ್ರಲ್ಲ, ಅಂದ್ರೆ 6 hours ಆಗಿರ್ಬೇಕು. ಅವಾಗ ನೀವು ಅವಲಕ್ಕಿನ ಎಷ್ಟೊತ್ತು ನೆನೆಸಿಟ್ಟಿದ್ರಿ? 1 hour ನೆಂದಿದೆ ಅಷ್ಟೇ. ಅವಲಕ್ಕಿ ಕೂಡ 1 hour ಸೆಪರೇಟ್ ನೆಂದಿದೆ? ಇಲ್ಲ ಸರ್, 6 hours ಆಗಿತ್ತು, ಇದಕ್ಕೆ ಹಾಕ್ಬಿಟ್ಟೆ. ಸೊ ಲಾಸ್ಟ್ 6 to 7, ಇವಾಗ ನೀವು 7 hours ಆದ್ಮೇಲೆ ಬಂದಿದ್ದೀರಾ. 6 to 7 ಒಟ್ಟಿಗೆ ನೆಂದಿದೆ ಅಷ್ಟೇ. ಈ ತರ ಆಗಿದೆ. ಅದೇ. ಆಮೇಲೆ ಇದು ನೀರಿದೆ, ಇದ್ರಲ್ಲಿ ನೀರಿಲ್ಲ ಅಂತ ಏನಿಲ್ಲ. ಬಟ್ ಅವಲಕ್ಕಿ ಚೆನ್ನಾಗಿ ಹೀರ್ಕೊಂಡಿದೆ ನೀರ್ನ ಅಷ್ಟೇ. ಹಿಂಗಾಗ್ಬೇಕು. ಇದು ನಮ್ಮ ಮಿಕ್ಸ್ಚರ್. ಇದರಲ್ಲಿ ಉದ್ದಿನ ಕಾಳು, ಮೆಂತ್ಯ, ತೊಗರಿಬೇಳೆ, ಕಡಲೆಬೇಳೆ, ಇದು ಫುಲ್ ಉಪ್ಪಿದೆ.
ನಾರ್ಮಲ್ ಉದ್ದಿನ ಬೇಳೆಗಿಂತ ತುಂಬಾ ಜಾಸ್ತಿ ಉಬ್ಬತ್ತು ಉದ್ದಿನ ಕಾಳು. ಹೌದು. ಸೊ ದಿಸ್ ಈಸ್ ಆಲ್ಸೋ ರೆಡಿ. ಇಷ್ಟ ಹಾಕ್ಬಿಟ್ರೆ ಆಯ್ತು. ಇಷ್ಟ ಹಾಕ್ಬಿಟ್ರೆ ಆಯ್ತು ಸರ್. ಓಕೆ, ನೆಕ್ಸ್ಟ್ ರುಬ್ಬೋದಕ್ಕೆ. ನೆಕ್ಸ್ಟ್ ರುಬ್ಬೋದು ಸರ್. ಸೊ ಇವಾಗ ನಾವು ಫಸ್ಟ್ ಈ ಉದ್ದಿನ ಬೇಳೆ ಮಿಕ್ಸ್ಚರ್ ಏನಿತ್ತಲ್ಲ, ಉದ್ದಿನ ಕಾಳು, ಮೆಂತ್ಯ, ತೊಗರಿಬೇಳೆ ಮತ್ತೆ ಕಡಲೆಬೇಳೆ, ಅದನ್ನ ರುಬ್ಕೋತೀವಿ ಸರ್. ಫಸ್ಟ್ ಅದನ್ನ ನೀರನ್ನ ತೆಗೆದ್ಬಿಟ್ಟು, ನೀರು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಇಟ್ಕೋತೀವಿ ನಾವು ನೆನ್ಸಿರೋ ನೀರನ್ನ. ಸೊ ಇದನ್ನ ಫುಲ್ ನುಣ್ಣಗೆ ರುಬ್ಕೋತೀವಿ ಸರ್. ಓಕೆ, ನುಣ್ಣಗೆ. ರೈಸ್ ಬಂದಾಗ ನಾವು ಅದನ್ನ ಸ್ವಲ್ಪ ತರಿಯಾಗಿ ರುಬ್ಕೋತೀವಿ. ಯಾಕೆಂದ್ರೆ ನಾವು ಮಾರೋ ದೋಸೆ ಹಿಟ್ಟು ಕೂಡ ಇಡ್ಲಿಗೆ ಮತ್ತೆ ದೋಸೆಗೆ ಎರಡಕ್ಕೂ ಆಗೋ ತರ. ಸೊ ರೈಸ್ ತರಿಯಾಗಿದ್ದು ನಿಮ್ಗೆ ದೋಸೆಗೆ ಎಫೆಕ್ಟ್ ಆಗಲ್ಲ, ಬಟ್ ಅದೇ ಇದು ನುಣ್ಣಗಾಗಿಲ್ಲ ಅಂದ್ರೆ ಎರಡಕ್ಕೂ ಎಫೆಕ್ಟ್ ಆಗತ್ತೆ. ಸರ್ ಸುಮಾರು ಸತಿ ನಾನು ಐ ಥಿಂಕ್ ಲಾಸ್ಟ್ 2 years ನನ್ನ ಮದ್ವೆಗೆ 2 years ಆಗ್ತಾ ಬಂತು ನನ್ನ ವೈಫ್ ಜೊತೆ. ಸೊ ಲಾಸ್ಟ್ 2 years ಅಲ್ಲಿ ಫಸ್ಟ್ 4 to 5 months ನಮ್ದು ಎಕ್ಸ್ಪೆರಿಮೆಂಟ್ ಅಲ್ಲೇ ಹೊಟ್ಟೋಯ್ತು. ಯಾಕೆಂದ್ರೆ ಕೆಲವು ಸತಿ 4 ದಿವಸ ಆಗೋದು ಉಬ್ಬಕ್ಕೆ, ಕೆಲವು ಸತಿ ಅರ್ಧ ದಿವಸದಲ್ಲಿ ಉಬ್ಬೋದು. ಐ ಥಿಂಕ್ ಫಸ್ಟ್ 2 to 3 months ಬ್ಯಾಟರ್ ಎಕ್ಸ್ಪೆರಿಮೆಂಟ್ ನಡೀತು ನಮ್ದು. ಸೊ ನೀವು ಮದುವೆ ಆಗಿದ್ದು ನಿಮ್ದು ವೈಫ್ ಜೊತೆಗೆ ಅಂತ ಹೇಳಿರಿ, ಅದು ಒಂದು ಹೊಸ ಸುದ್ದಿ. ಹೌದು ಸರ್, ಅದಕ್ಕೆ ಸ್ಪೆಸಿಫೈ ಮಾಡಿ ಹೇಳ್ಬೇಕು. ಇದಕ್ಕೆ ಚೂರೇ ನೀರು ಹಾಕೊಂಡು ನೀರು ಹಾಕ್ತಾ ಇರ್ಬೇಕು ಅವಾಗ. ಚೂರು ಸರ್, ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಒಂದು ಚೂರು ಹಾಕೊಂಡ್ರೆ ಅದು ಒಂದು ಲೆವೆಲ್ ತಿರುಗಿ ಶುರು ಆದ್ಮೇಲೆ ಬಿಟ್ಬಿಟ್ರೆ ಅದು ಪಾಡಿಗೆ ಅದು ಇದು ಆಗುತ್ತೆ. ನೋಡಿ ಸರ್, ಆಲ್ಮೋಸ್ಟ್ ಫುಲ್ ಸ್ಮೂತ್ ಆಗಿದೆ. ಇಲ್ಲ ನಾವು ನಿಲ್ಲಿಸ್ಕೊಳ್ಳೋಣ. ಅಕ್ಕಿ ಇಷ್ಟೊತ್ತು ಮಾಡೋದು ಬೇಕಾಗಲ್ಲ. ನೀವು ರೆಗ್ಯುಲರ್ ಆಗಿ ಒಂದು ದಿನಕ್ಕೆ ಎಷ್ಟು ಕೆಜಿ ಮಾಡ್ತೀರಿ ಸರ್? ಸರ್ ಈಗ ಸದ್ಯಕ್ಕೆ ನಾವು ಆಲ್ಮೋಸ್ಟ್ ಎವ್ರಿ ಡೇ ಅಕ್ಕಿ ಇದು ಹಿಟ್ಟು ಒಂದು 15ರಿಂದ 20 kg ಮಾಡ್ತಾ ಇದೀವಿ. ರಾಗಿ ಹಿಟ್ಟು ಒಂದು 10ರಿಂದ 15 kg ಮಾಡ್ತಾ ಇದೀವಿ. ಅಷ್ಟು ಸೇಲ್ ಆಗುತ್ತೆ. ಸರ್ 2 ತರ ಹಿಟ್ ಮಾಡ್ತೀವಿ. ಒಂದು ರೈಸ್ ಇಡ್ಲಿ ದೋಸೆ ಎರಡಕ್ಕೂ ಆಗುತ್ತೆ, ಇನ್ನೊಂದು ರಾಗಿ ಇಡ್ಲಿ ದೋಸೆ ಎರಡಕ್ಕೂ ಆಗುತ್ತೆ. ಸೊ ಎಷ್ಟಾಗುತ್ತೆ ರೇಟು ಒಂದು ಕೆಜಿಗೆ? ರೈಸ್ ಬ್ಯಾಟರ್ ಬಂದು 65 ರೂಪಾಯಿ, ರಾಗಿ ಬ್ಯಾಟರ್ ಬಂದ್ಬಿಟ್ಟು 75 ರೂಪಾಯಿ. ವೆರಿ ಎಕಾನಮಿಕಲ್ ಅಂಡ್ ಕಾಂಪಿಟೇಟಿವ್. ಆಫ್ ಕೋರ್ಸ್ ಸರ್, ನಮ್ದು ಹೋಲ್ ಗೋಲ್ ಇಸ್ ಟು ಬಿ ಏಬಲ್ ಟು ಫೀಡ್ ಪೀಪಲ್ ವಿತೌಟ್ ಎನಿ ಪ್ರಿಸರ್ವೇಟಿವ್ಸ್, ಎನಿ ಸೋಡಾ, ಬಟ್ ನಾಟ್ ಎಟ್ ಎ ವೆರಿ ಎಕ್ಸಾರ್ಬಿಟೆಂಟ್ ಪ್ರೈಸ್. ಸರ್ ಉದ್ದಿನ ಬೇಳೆ ಆಯ್ತಾ ಸರ್? ಹೌದು ಸರ್, ಉದ್ದಿನ ಬೇಳೆ ನುಣ್ಣಗೆ ರುಬ್ಕೊಂಡಾದ್ಮೇಲೆ ನೆಕ್ಸ್ಟ್ ರೈಸ್ ರೈಸು ಮತ್ತೆ ಅವಲಕ್ಕಿ. ಸೊ ಇದೊಂದು 850 ಗ್ರಾಮ್ ರೈಸ್ ಹಾಕಿದ್ವಿ, ಆಮೇಲೆ 150ರಿಂದ 180 ಗ್ರಾಮ್ ಅಷ್ಟು ಅವಲಕ್ಕಿ ಹಾಕಿದ್ವಿ. ಇದನ್ನ ನಾವು ತುಂಬಾ ಇದಾಗ್ತಾರ ರುಬ್ಕೊಳ್ಳೋಷ್ಟೇನಿಲ್ಲ ಸರ್, ತುಂಬಾ ಸ್ಮೂತ್ ಆಗಿ ಏನು ರುಬ್ಕೊಳ್ಳೋಷ್ಟಿಲ್ಲ. ಇದನ್ನ ತರಿಯಾಗಿ ರುಬ್ಕೋಬಹುದು. ನೀವು ಉದ್ದಿನ ಬೇಳೆನ ಗಟ್ಟಿಯಾಗಿ ರುಬ್ಕೊಂಡ್ರೆ ನೀವು ರೈಸ್ ರುಬ್ಬುವಾಗ ಯು ಆರ್ ಅಲೌಡ್ ಟು ಮೇಕ್ ಮಿಸ್ಟೇಕ್ಸ್. ಒಂಚೂರು ಎಕ್ಸ್ಟ್ರಾ ನೀರಾದ್ರೂ ಏನಾಗಲ್ಲ. ಅದು ಗಟ್ಟಿಯಾಗಿತ್ತು ಅಂದ್ರೆ ಇಲ್ಲಿ ನೀವು ಮ್ಯಾನೇಜ್ ಮಾಡ್ಕೋಬಹುದು, ಯು ಕ್ಯಾನ್ ಕರೆಕ್ಟ್ ಇದು. ಅದು ತುಂಬಾ ನೀರಾಗೋಯ್ತು ಅಂದ್ರೆ ಆಮೇಲೆ ಇಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ. ಸೊ ಇದನ್ನ ಸರ್ ಇವಾಗ ನೀವು ಆಕ್ಚುಲಿ ಈಸಿ ವೇ ಟು ಟೆಲ್, ಯಾಕೆಂದ್ರೆ ನೋಡಿದಾಗ ಎಷ್ಟು ತರಿಯಾಗಿ ರುಬ್ಬಿದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ಬಟ್ ಇಫ್ ಯು ಡಿಪ್ ದ ಬ್ಯಾಕ್ ಸೈಡ್ ಆಫ್ ಎ ಸ್ಪೂನ್ ಅಂಡ್ ಯು ರಿಮೂವ್ ಇಟ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ ತರಿ. ಅಷ್ಟು ತರಿಯಾಗಿದ್ರೆ ಸಾಕು, ಇಷ್ಟು ಇರ್ಬೇಕು. ಇದಾಗಿದೆ ಸರ್. ಇದೇ ತರ ಕಂಪ್ಲೀಟ್ ಅಕ್ಕಿ ಅವಲಕ್ಕಿ ಮಿಕ್ಸ್ ಅನ್ನು ರುಬ್ಕೊಂಡ್ರೆ ಆಯ್ತು. ಇದನ್ನ ಅದ್ರೊಳಗೆ ಹಾಕೋಬಹುದು ಸರ್. ಇವಾಗ ಎರಡು ರುಬ್ಕೊಂಡಾಗಿದೆ, ಅಕ್ಕಿ ಸಪರೇಟ್ ಆಗಿ, ಉದ್ದಿನ ಕಾಳು ಮತ್ತೆ ಅದ್ರ ಜೊತೆ ಇದ್ದಿದ್ದ ಬೇಳೆಗಳನ್ನ ಸಪರೇಟ್ ಆಗಿ ರುಬ್ಕೊಂಡಾಗಿದೆ. ಇವಾಗ ಇದೆರಡು ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಇದನ್ನ ಒಂದು 6 hours ಸರ್, 6 hours ಉಬ್ಬಕ್ ಬಿಡ್ಬೇಕು. ಅಂಡ್ ಎಕ್ಸಾಕ್ಟ್ಲಿ ನಾವು ಲಿಟ್ರಲಿ ಅಲಾರಾಮ್ ಇಟ್ಕೋತೀವಿ ಸರ್. ನಾವು ಪ್ರತಿ ಸತಿ ರುಬ್ಬದಾಗ್ಲೂ ಅಲಾರಾಮ್ ಇಟ್ಕೋತೀವಿ, ಎಷ್ಟು ಚಿಕ್ಕ ಬ್ಯಾಚನ್ನ ರುಬ್ಲಿ ದೊಡ್ಡ ಬ್ಯಾಚನ್ನ ರುಬ್ಲಿ. ಬೆಂಗಳೂರು ವೆದರ್ಗೆ 6 hour ಅಲ್ಲಿ ದಿಸ್ ಈಸ್ ಡನ್ ಸರ್. ನಾವು ಯೂಶಲಿ ಏನ್ ಮಾಡ್ತೀವಿ, ರಾತ್ರಿ ನೆನ್ಸಿಡ್ತೀವಿ, ಬೆಳಗ್ಗೆ ರುಬ್ತೀವಿ, ಬೆಳಗ್ಗೆ ರುಬ್ಬಿ ಮಧ್ಯಾಹ್ನ ಅದನ್ನ ಪ್ಯಾಕ್ ಮಾಡಿ ಸಂಜೆ ಡೆಲಿವರ್ ಮಾಡ್ತೀವಿ. ಓಕೆ, ಆಮೇಲೆ ಎಷ್ಟು ದಿನ ಸ್ಟೋರ್ ಮಾಡಬಹುದು ಫ್ರಿಜ್ ಅಲ್ಲಿ? ಸರ್ ರೈಸ್ ಬ್ಯಾಟರು 1 ವಾರ ಫ್ರಿಜ್ ಅಲ್ಲಿ ಇಡ್ಬೋದು ಸರ್. ಇದು ರಾಗಿ ಬ್ಯಾಟರು ಒಂದು 5 ದಿವಸ ಇಡ್ಬೋದು. 5 ದಿವಸ ಅದು ನೀವು ಮೆನ್ಷನ್ ಮಾಡ್ತೀರಾ ಅವರಿಗೆ? ಆಫ್ ಕೋರ್ಸ್, ದಿಸ್ ಇಸ್ ಕಂಪ್ಲೀಟ್ಲಿ ಮಿಕ್ಸ್ಡ್. ಈಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದ್ರ ಈ ಪಾತ್ರೆ ಒಂದು ಅರ್ಧ ಲೆವೆಲ್ಗಿದೆ. ಇದು ಇಲ್ಲಿಂದ 6 hours ಈ ಪಾತ್ರೆ ಫುಲ್ ಕವರ್ ಮಾಡುತ್ತೆ. ಸರಿ ಸರ್, ಇವಾಗ ಇದೆಲ್ಲ ನೀವು ಉಪ್ಪನ್ನು ಯಾವ ಹಂತದಲ್ಲಿ ಹಾಕ್ತೀರಾ?
ಸರ್ ಫುಲ್ ಉಬ್ಬದ ಮೇಲೆ. ಸೊ ಸರ್ ಇದನ್ನ ಎಲ್ಲೂ ನಾವು ಬೇರೆ ಏನಕ್ಕೂ ಉಪಯೋಗಿಸಿರೋ ಜಾಗದಲ್ಲಿ ಎತ್ತಿಟ್ಬಿಟ್ರೆ ಅಲ್ಲ ಯಾರು ಮುಟ್ಟದೇ ಇರೋ ಕಡೆ ಇಟ್ಟು ಮುಚ್ಚಿದ್ರೆ ನಮ್ಮ ಕೆಲಸ ಮುಗೀತು. ರೈಟ್ ಸರ್, ಇದಾಗ್ಬಿಡ್ಲಿ ಅಂದ್ರೆ ನಾನು 7 hours ಬಿಟ್ಟು ಬರ್ತೀನಿ. ಅಷ್ಟೊಳಗೆ ನಂಗೆ ಒಂದು ಕೂತುವಲ್ಲ, ನೀವು ಇವಾಗ ಒಂದು ಮಿಕ್ಸಿಯಲ್ಲಿ ತೋರಿಸ್ತೀರಿ ನಿಮ್ಗೆ ಸಣ್ಣ ಅಳತೆ. ಹೌದು, ನಿಮ್ಮ ಬಿಸ್ನೆಸ್ಗೆ ದೊಡ್ಡ ಅಳತೆ ಇದು ಈ ಮಿಕ್ಸಿಯಲ್ಲೇ ಮಾಡ್ತಾ ಇರ್ತೀರಾ ಅಥವಾ ಇದು ನಿಮ್ಮ ಮಷಿನ್ ನೋಡ್ತಾ ಇದ್ದೀನಲ್ಲ ಅದರಲ್ಲೇ? ಇಲ್ಲ ಸರ್, ನಾವು ಮಾಡೋದು ಆಕ್ಚುಲಿ ಈ ಮಿಷನ್ ಬನ್ನಿ, ಕಮರ್ಷಿಯಲ್ ಇನ್ಸ್ಟಂಟ್ ಗ್ರೈಂಡರ್ ಅಂತ. ಇದು ಹೊಸದು ನಾನು ನೋಡಿದಿಲ್ಲ ಎಲ್ಲೂ. ಹೌದು, ಎಲ್ಲ ಕಡೆ ನೀವು ಕಲ್ಲಿಟ್ಟು ರುಬ್ಬೋದು ನೋಡಿರ್ತೀರಾ. ಹೌದು, ಇದು ಅದೇ ತರನೇ, ಬಟ್ ಸ್ವಲ್ಪ ಬೇಗ ರುಬ್ ಕೊಡುತ್ತೆ. ಏನು ಅಂದ್ರೆ ಇವಾಗ ನಾವಿಬ್ಬರೇ ಇರೋದು, ನಾನು ನನ್ನ ಹೆಂಡತಿ ಮಾತ್ರ ಇರೋದು ಈ ಕಂಪನಿಲಿ. ಸೊ ನಮಗೆ ಅದನ್ನ ರುಬ್ಬಿ ಅದನ್ನ 1-2 hours ಬಿಟ್ಟು ಎತ್ತಾಕೋದು ಕಷ್ಟ ಅಂದ್ಬಿಟ್ಟು ದಿಸ್ ಮೇಕ್ಸ್ ಅವರ್ ಲೈಫ್ ಲಿಟಲ್ ಈಸಿಯರ್. ಅದ್ರ ಒಳಗೆ ಕಲ್ಲಿದೆಯಾ ಹೇಗೆ? ಇದರಲ್ಲಿ ಇಲ್ಲಿ ಎರಡು ಕಲ್ಲಿದೆ. ಆ 2 ಕಲ್ಲು ಮಧ್ಯ ರುಬ್ಬತ್ತೆ. ಇಲ್ಲಿ ಮೇಲಿಂದ ನಾವು ಹಾಕ್ತಿವಿ ನೆನ್ಸಿಟ್ಟಿರೋ ಪದಾರ್ಥಗಳನ್ನೆಲ್ಲ ಇಲ್ಲಿ ಹಾಕಿದ್ರೆ ಇಲ್ಲಿ ನಾವು ಅದು ಎಷ್ಟು ತರಿಬೇಕು, ಎಷ್ಟು ಲಿಕ್ವಿಡ್ ಬೇಕು ಅಂತ ಮಾಡ್ಕೋಬಹುದು. ಅಲ್ಲಿಂದ ಇದು ಇನ್ಸ್ಟೆಂಟ್ ಆಗಿ ಇಲ್ಲಿ ರುಬ್ ಕೊಟ್ಬರುತ್ತೆ. ಎಷ್ಟು ಟೈಮ್ ಸೇವ್ ಆಗುತ್ತೆ ಸರ್? ಇದು ನಾನು 10 kg ರುಬ್ಬಬೇಕು ಅಂದ್ರೆ ಇದರಲ್ಲಿ ನನಗೆ ಒಂದು 15 ನಿಮಿಷ ತಗೊಳತ್ತೆ ಅಷ್ಟೇ. ಆಲ್ಮೋಸ್ಟ್ 70% ಟೈಮ್ ಸೇವ್. ರೈಟ್ ಸರ್. ಹೌದು ಸರ್. ಆಮೇಲೆ 7 hours ಬಿಟ್ಟು ಬಂದ್ಬಿಡ್ತೀವಿ. ಡನ್ ಸರ್. ಇನ್ನು 7 ತಾಸು. ಹೌದು ಸರ್ ಅಂತ ಹೇಳ್ದಂಗೆ ನಾವು ಬಿಟ್ಟು ಬಂದಿದ್ದೀವಿ. ಆಫ್ ಕೋರ್ಸ್. ನೋಡ್ಬಿಡೋಣ ಸರ್. ನೋಡೋಣ ಸರ್. ಸೊ ನಾವಿಟ್ಟಾಗ ನಿಮ್ಗೆ ನಾಪ್ಕ ಇರ್ಬೋದು, ಒಂದು ಅರ್ಧಕ್ಕೆ ಮಾತ್ರ ಹಿಟ್ಟಿತ್ತು. ದಿಸ್ ಇಸ್ ವಾಟ್ ಇಟ್ ಲುಕ್ಸ್ ಲೈಕ್. ವಾವ್ ಸರ್, ಏನಿಲ್ಲ ಇಷ್ಟು ಮೇಲೆ ಬಂದ್ಬಿಟ್ಟಿದೆ. ಇದು ಕೆಳಗಡೆ ಇತ್ತು, ಇಲ್ಲಿವರೆಗೆ ಇತ್ತು. ಹೌದು ಸರ್, ಹೌದು. ನೀವು ಡೈರೆಕ್ಟ್ ಆಗಿ ಸ್ವಲ್ಪ ನೀರು ಕಲ್ಸ್ಕೊಂಡು ಇದು ಮಾಡೋದ ಅಥವಾ ಹಾಗೆ ಡೈರೆಕ್ಟ್ ಆಗಿ? ಸರ್ ಇಡ್ಲಿ ಮಾಡ್ಬೇಕು ಅಂದ್ರೆ ಈ ಹಂತಕ್ಕೆ ಬಂದಾಗ ಡೈರೆಕ್ಟ್ ಆಗಿ ಇಡ್ಲಿಗೆ ಇಡ್ಬೋದು, ನೀರು ಉಪಯೋಗಿಸಷ್ಟೇ ಇಲ್ಲ. ದೋಸೆ ಮಾಡ್ಬೇಕು ಅಂದ್ರೆ ಒಂದು ಚೂರು ನೀರು ಆಡ್ ಮಾಡ್ಕೊಳ್ಳೋದು ಬೆಟರ್. ಸೊ ಈ ಹಂತಕ್ಕೆ ಬಂದಾಗ ನಾವು ಆಗ್ಲೇ ಒಂದು ನೀವು ಕೇಳಿದ್ರಿ ಉಪ್ಪು ಯಾವಾಗ ಹಾಕೋತೀರಾ ಅಂತ. ಈ ಹಂತಕ್ಕೆ ಬಂದಾಗ ನಾವು ಇಷ್ಟು ಬ್ಯಾಟರ್ಗೆ ನಾವು ಮಾರಾಟ ಮಾಡುವಾಗ ತುಂಬಾ ಕಡಿಮೆ ಉಪ್ಪು ಹಾಕ್ತೀವಿ. ಇಷ್ಟು ಬ್ಯಾಟರ್ಗೆ ನಾವು ಒಂದು 3-5 ಗ್ರಾಮ್ ಅಷ್ಟೇ ಹಾಕೋದು. ಈಗ ಮನೆಯಲ್ಲೇ ಇದನ್ನ ತಗೊಂಡವರು ಮಾಡ್ಕೊಂಡವರು ಎಷ್ಟು ಹಾಕೋಬೇಕು ಸರ್? ನೀವು ಗ್ರಾಮ್ ಲೆಕ್ಕದಲ್ಲಿ ಹಾಕಬೇಕು ಅಂದ್ರೆ ಒಂದು 10 ಗ್ರಾಮ್ ಹಾಕೋಬೇಕು. ಸ್ಪೂನ್ ಲೆಕ್ಕದಲ್ಲಿ 1.5 ಟೀ ಸ್ಪೂನ್ ಹಾಕಿದ್ರೆ 1.5 ಟೀ ಸ್ಪೂನ್ ಹಾಕೊಂಡ್ರೆ ಆಯ್ತು. ಸರ್ ಇವಾಗ ನಮಗೆ ಈ ದೋಸೆ ಮಾಡಿ ಕೊಡ್ಬೇಕು ನೀವೇ. ಸರ್ ರುಬ್ಬೋರ್ಗು ಮಾತ್ರ ನನ್ನ ಜವಾಬ್ದಾರಿ. ಅಲ್ಲಿಂದ ಮುಂದಕ್ಕೆ ನಮ್ಮ ವೈಫ್ದು ನಂದಿನಿ, ಅವರು ಬಂದು ಮಾಡ್ತಾರೆ. ನಂದಿನಿ ನಂದಿನಿ ಅವರಂತ ನಮಗೆ ಇವತ್ತು ದೋಸೆ ಮಾಡಿ ಉಣಬಡಿಸ್ತಾರೆ. ಓಕೆ, ಇವಾಗ ಇದು ಫರ್ಮೆಂಟ್ ಆಗಿದೆ. ಇವಾಗ ಗಟ್ಟಿ ಇದೆ ಒಂದ್ ಸ್ವಲ್ಪ. ದೋಸೆ ಅದಕ್ಕೆ ನಾವು ಇದನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ 1 ನಿಮಿಷ ಸ್ವಲ್ಪ ಏರೋಟ ಆದ್ಮೇಲೆ ಸಪರೇಟ್ ಆಗಿ ಹಾಕೊಂಡು ಒಂಚೂರು ನೀರು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ದೋಸೆ ಮಾಡೋಣ. ಎಷ್ಟು ದೋಸೆ ಮಾಡ್ತಿದೀವಿ ಈಗ? ಇವಾಗ ನಾವೊಂದು 4-5 ದೋಸೆ ಅಷ್ಟಕ್ಕೆ ತಗೊಳ್ಳೋಣ. ಅಷ್ಟಕ್ಕೆ ತಗೊಳ್ತಾ ಇದ್ದೀನಿ ನೋಡಿ. ಒಂದು 20 ml ಬಿದ್ದಂಗೆ ಆಯ್ತು ನೀರು. ಹಾ ಅಷ್ಟೇ. ಇದೇ ಫಸ್ಟ್ ಉಪ್ಪು ಹಾಕ್ತಿರೋದು? ಹಾ ಹೌದು. ಸೊ ನೀವು ಅರ್ಧ ಸ್ಪೂನ್ ಹಾಕೊಂಡ್ರಿ 4 ದೋಸೆಗೆ. ಈ ಕನ್ಸಿಸ್ಟೆನ್ಸಿ ಬರ್ಬೇಕಾ? ಹಾ ದೋಸೆ ಹಾಕೋಣ. ಇದು ಅದ್ಭುತವಾಗಿ ಮನೆಯಲ್ಲಿ ಟೇಸ್ಟಿ ದೋಸೆ, ನೀವು ಯೋಚನೆ ಮಾಡಿರಲ್ಲ ಆ ಥರ ಬರ್ತದೆ. ಆಹಾ ನೋಡಿ, ಕೋರಸ್ ಆಗಿ ಇದು ರಿಯಲ್ ದೋಸೆ ಅಂದ್ರೆ. ಓಹೋ, ತುಪ್ಪ ಬೇಕಾದ್ರೂ ಹಾಕೋಬಹುದು, ಬೆಣ್ಣೆ ಹಾಕೋಬಹುದು. ಬೆಣ್ಣೆ ತುಪ್ಪ ಬೆಣ್ಣೆ ಹಾಕಿದ್ರೆ ಬೆಣ್ಣೆ ದೋಸೆ. ಓಹೋ ಸೂಪರ್. ಆಯ್ತಾ? ದೋಸೆ ಆಗಿದೆ. ವಾವ್, ಏನ್ ನೋಡಿರಾ? ಆಹಾ ಸೂಪರ್. ಬಿಸಿ ಬಿಸಿ ದೋಸೆ, ಬಿಸಿ ಬಿಸಿ ದೋಸೆ ಈ ತರ ಬರುತ್ತೆ. ಟೇಸ್ಟ್ ಮಾತ್ರ ನಿಮಗೆ ನಾನು ಆಗಲೇ ಟೇಸ್ಟ್ ಮಾಡಿದ್ದೀನಿ, ಇನ್ನೂ ಸಲ ನೋಡ್ಬೇಕು ಅನ್ಸುತ್ತೆ ಇವಾಗ ಹಂಗಿದೆ. ನೋಡಿ ವೀಕ್ಷಕರೇ, ಇದೇನು ನಾನು ನೋಡ್ಬಿಟ್ಟು ಈ ದೋಸೆ ಹೆಂಗೆ ಬರುತ್ತೆ ಅಂತ ನೋಡಿಕೊಂಡು ನಾನು ಬಂದಿದ್ದೀನಿ. ಕನ್ಸಿಸ್ಟೆಂಟಾಗಿ ಒಂದೇ ಥರ ದೋಸೆ ಬರೋದು ಮಾಡೋದು ಒಂದು ದೊಡ್ಡ ಚಾಲೆಂಜ್ ಅಂತ. ಆ ಚಾಲೆಂಜು ನೀವು ಮನೇಲಿ ನೀವೇ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಗ ಟೇಸ್ಟ್ ಮಾಡ್ಬಿಡ್ತೀನಿ. ಹೆಂಗೆ ಧನ್ಯವಾದ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಿಸ್ನೆಸ್ ಸೀಕ್ರೆಟ್ಸ್ ಅಂತಾರಲ್ಲ, ಟ್ರಾನ್ಸ್ಪರೆಂಟಾಗಿ ಹೇಳ್ಕೊಟ್ಬಿಟ್ರಿ ಇವತ್ತು. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಅಬ್ಸಲ್ಯೂಟ್ಲಿ ಹೌದಲ್ಲ ಸರ್? ಅಬ್ಸಲ್ಯೂಟ್ಲಿ ಸರ್. ಊಟದಲ್ಲಿ ಚೆನ್ನಾಗಿ ಬರುತ್ತೆ ಅಂದ್ರೆ ಎಲ್ಲರೂ ಮಾಡ್ಕೊಂಡು ತಿಂತಾರೆ, ಅದಕ್ಕಿಂತ ಖುಷಿ ಇಲ್ಲ. ಈಗ ನಮ್ಮ ವೀಕ್ಷಕರು ಮನೇಲಿ ಮಾಡ್ಕೊಳ್ಳೋರು ದೂರ ಇರೋ ಮಾಡ್ಕೊಳ್ತಾರೆ. ಹೌದು. ಇಲ್ಲಿ ಹತ್ರ ಇದ್ದು ನೀವು ಟೈಮ್ ಇಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಇದನ್ನ ಸಪ್ಲೈ ಮಾಡ್ತೀರಾ ಹೇಳ್ಬಿಡಿ ಸರ್. ನಾವು ಡೆಲಿವರಿ ಮಾಡ್ತಾ ಇದೀವಿ ಡೈರೆಕ್ಟ್ ಆಗಿ ಎಲ್ಲ ಕಡೆಗೂ. ಈಗ ಸದ್ಯಕ್ಕೆ ಡೆಲಿವರ್ ಮಾಡ್ತಾ ಇದೀವಿ. ಏನು ಡೆಲಿವರಿ ಚಾರ್ಜಸ್ ತಗೋತಾ ಇಲ್ಲ. ಇಡ್ಲಿ ದೋಸೆಗೆ ರೈಸ್ದಾದ್ರೆ
65 ರೂಪಾಯಿ ಕೆಜಿ ಬೀಳುತ್ತೆ. ರಾಗಿದಾದ್ರೆ 75 ರೂಪಾಯಿ ಕೆಜಿ ಬೀಳುತ್ತೆ. ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಯೂಶಲಿ ರಾಗಿ ದೋಸೆ ಮಾಡುವಾಗ ಹಿಟ್ಟು ಕಲ್ಸ್ಬಿಟ್ಟು ಮಾಡ್ತಾರೆ. ನಾವು ರಾಗಿ ತರಿಸಿ ಅದನ್ನ ನೆನೆಸಿ ರುಬ್ತೀವಿ. ಸೊ ತುಂಬಾ ಲೈಟ್ ಆಗಿರುತ್ತೆ, ಹೆವಿ ಅಂತ ಒಂದು ಚೂರಿಲ್ಲ. ಅದರಲ್ಲೂ ಇಡ್ಲಿ ಅದ್ಭುತವಾಗಿ ಬರುತ್ತೆ. ಸೊ ಅದು 75 ರೂಪಾಯಿಗೆ ಮಾರ್ತಾ ಇದೀವಿ. ಅದು ಬಿಟ್ಟು ನಮ್ಮ ಇಮಿಡಿಯೇಟ್ ಏರಿಯಾಲಿ ಆಸ್ ಆಫ್ ನಾವು ನೀರ್ ದೋಸೆ ಕೂಡ ಮಾಡಿ ಕೊಡ್ತಾ ಇದೀವಿ. ನೀರ್ ದೋಸೆ ಬ್ಯಾಟರ್ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಅದು ಬ್ಯಾಟರ್ ಕೆಳಗೆ ಸೆಟ್ಲ್ ಆಗ್ಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾವೇ ನೀರ್ ದೋಸೆ ಮನೇಲಿ ಮಾಡಿ ಸಪ್ಲೈ ಮಾಡ್ತಾ ಇದೀವಿ. ಯಾರಿಗಾದ್ರು ಬೇಕಿದ್ರೆ ಹಿಂದಿನ ದಿವಸ ಆರ್ಡರ್ ಮಾಡಿದ್ರೆ ನೆಕ್ಸ್ಟ್ ಡೇ ನಾವು ಸಪ್ಲೈ ಆಸ್ ಇಟ್ ಇಸ್ ಕೊಡ್ತೀವಿ. ಅದು ಬಿಟ್ಟು ಟೊಮೆಟೊ ಪಿಕಲ್ ಮಾಡ್ತಾ ಇದೀವಿ. 2 ವೇರಿಯಂಟ್ ಮಾಡ್ತಾ ಇದೀವಿ, ಒಂದು ವಿತ್ ಗಾರ್ಲಿಕ್, ಒಂದು ವಿತೌಟ್ ಗಾರ್ಲಿಕ್. ಸುಮಾರು ಜನ ಗಾರ್ಲಿಕ್ ಇಷ್ಟಪಡಲ್ಲ ಅಂತ ವಿತೌಟ್ ಗಾರ್ಲಿಕ್ ಆಪ್ಷನ್ ಇದೆ. ಪ್ಲೀಸ್ ಧನ್ಯವಾದ. ಥ್ಯಾಂಕ್ ಯು ಸರ್. ಮೊದಲನೇ ತುತ್ತು ಕಾಯ್ತಾ ಇದ್ದೀನಿ. ಸಮಯ ವೇಸ್ಟ್ ಮಾಡೋದು ಬೇಡ. ಕಾಯಿ ಚಟ್ನಿ ಕೊಟ್ಟಿದ್ದಾರೆ, ಅದರೊಟ್ಟಿಗೆ ಆಹಾ ಸಾಫ್ಟ್ ಮೃದುವಾದ ದೋಸೆ. ಇಷ್ಟು ಸಲೀಸಾಗಿ ಹೇಳ್ಕೊಟ್ಬಿಟ್ರು, ಟೇಸ್ಟ್ ಮಾಡೋಕ್ಕೆ ನಾನೇ ಕಾಯ್ಬೇಕು. ಇವಾಗ ನೋಡ್ಬಿಡ್ತೀನಿ. ಒಂದು ತುತ್ತು ತಿಂದಮೇಲೆ ನಿಮ್ಗೆ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ, ಯಾಕಂದರೆ ನನಗೆ ತಡೆಯೋಕ್ಕಾಗ್ತಾ ಇಲ್ಲ. ಅದು ಏನು ಟೇಸ್ಟ್ ಮಾಡಿದ್ನೋ ಅದೇ ಕನ್ಸಿಸ್ಟೆನ್ಸಿ, ಅದೇ ಟೇಸ್ಟು, ಅದೇ ಫ್ಲೇವರು. ನಾಲ್ಗೆ ತುಂಬ ಹರಡುತ್ತೆ ಅಂದಮೇಲೆ ಆಬಾಬಾಬಾ. ಇನ್ನು ಮನೆಯಲ್ಲಿ ನಿಮಗೆ ರಸದೌತಣ. ನಿಮ್ಮ ಗೆಸ್ಟ್ಗಳು ಬಂದರೆ ದಿಢೀರಂತ ಮಾಡ್ಕೊಳ್ಳೋದು ಕೊಡೋದೆ. ಇಂಥ ದೋಸೆ ರೀ, ಇದನ್ನು ಯಾಕೆ ಅಲ್ಲೆಲ್ಲಿ ಹೋಗ್ಬೇಕು, ನಾವು ಮನೆಯಲ್ಲೇ ಮಾಡ್ಕೊಳ್ಳೋಣ. ಆಮೇಲೆ ಇವತ್ತಿನ ಒಂದು ಆಧುನಿಕ ಪ್ರಪಂಚ ಅಂತೀವಲ್ಲ ನಾವು, ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಷ್ಟೇ ನಮ್ಮ ಹತ್ರ ಸಮಯ ಇಲ್ಲ. ಸಮಯ ಇಲ್ಲದಾಗ ನಮಗೆ ಸಿಗೋದು ಇಡಲಿಗೆ ಕಾಲ್ ಮಾಡೋದೇ, ಆರ್ಡರ್ ಮಾಡೋದೇ, ತರಿಸ್ಕೊಳ್ಳೋದೇ, ತಿನ್ನೋದೇ. ತರಿಸ್ಕೊಂಡಿದ್ದಾದರೆ ತಿಂದ್ಬಿಟ್ಟು ನಮಗೆ ಕಾಮೆಂಟ್ಸ್ ಹಾಕಿ ಕಾಯ್ತಾ ಇರ್ತೀನಿ. ಅದ್ಭುತವಾಗಿ ಬಂದಿದೆ, ಆಹಾ ಗುಳುಮ್ ಅಂತ 2-3 ದೋಸೆ ಹಂಗೆ ಹೋಗ್ಬಿಡ್ತದೆ. ಮಕ್ಕಳು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಬಟ್ ಎಲ್ಲಿ ನೀವು ಸಾಫ್ಟ್ ದೋಸೆ ಟೇಸ್ಟ್ ಮಾಡಿರ್ತೀರೋ ಅದಕ್ಕೆ ಸಮನಾದ ರುಚಿ, ಟೇಸ್ಟು, ಫ್ಲೇವರು ಪ್ಲಸ್ ಆರೋಗ್ಯಕರವಾದ ದೋಸೆ ಅನ್ಬೋದು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕಾಯ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಮಾಡದಿರೋರು. ಕನ್ನಡನೇ ಮಾತಾಡೋಣ. ಕನ್ನಡೇತರವರಿಗೆ ಹೇಳ್ತಾ ಇದ್ದೀನಿ, ಕನ್ನಡೇತರೊಟ್ಟಿಗೆ ನೀವು ಕನ್ನಡದಲ್ಲಿ ಮೊದಲು ಮಾತಾಡಿ ಅಂತ ಹೇಳ್ತಾ ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಆರೋಗ್ಯವಾಗಿ ಬಾಳೋಣ. ಧನ್ಯವಾದಗಳು. ಸುಮಾರು ಸತಿ ನೋಡಿದ್ದೆ, ಒಂದ್ಸತಿ ಮೀಟ್ ಆಗ್ಬೇಕಂದ್ರೆ ಈಗ ತಿಂಡಿ ಮಾಡ್ಕೋಬೋದ್ನಾ? ಹೌದಾ ಸರ್, ಚೇತನ್ ರಾವ್ ಅವ್ರ ರೆಸಿಪಿ ಅಂತೂ ಯಾವ ವಿಡಿಯೋ ಎಲ್ಲರೂ ಚೇತನ್ ರಾವ್ ರೆಸಿಪಿನೇ ಹೇಳ್ತಾರೆ ಸರ್. ಯಾವ ವಿಡಿಯೋನು ಬಿಟ್ಟಿಲ್ಲ ನಿಮ್ದು. ಇದನ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ಸರ್ ನಾನು. ಹೌದಾ? ಇದನ್ನು ನೋಡಿದೀನಿ. ಇದು ಒಡೆ ನಿನ್ನೆ ಬಿಟ್ಟಿದ್ದು ಒಳ್ಳೇದಾಯ್ತು ನೋಡಿ. ವೀಕ್ಷಕರು ಸಬ್ಸ್ಕ್ರೈಬರ್ ಅಂತೆ. ನಿಮ್ಮ ಹೆಸರು? ಸರ್ ರೋಹನ್. ರೋಹನ್, ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.